ನಮಸ್ಕಾರ, ನೀವು ನೋಡ್ತಿದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಪ್ರಿಯಾ ಸೋಮೇಶ್. ವರದಕ್ಷಿಣೆ 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 ಈ ಪದ ಏನಿದೆ ಇದು 5G ಅಲ್ಲ 10G ಬಂದರೂ ಕೂಡ ಬದಲಾಗಲ್ಲ ಅಂತ ಅನ್ಸುತ್ತೆ. ಈ ಒಂದು ವರದಕ್ಷಿಣೆ ಕಿರುಕುಳದಿಂದ ಎಷ್ಟು ಜನ ಹೆಣ್ಣುಮಕ್ಕಳು ತಮ್ಮ ಪ್ರಾಣವನ್ನು ಕಳ್ಕೊಳ್ತಿದ್ದಾರೆ, ಪ್ರಾಣವನ್ನು ತೆಗಿತಿದ್ದಾರೆ. ಅಪ್ಡೇಟ್ ಆಗ್ತಿರುವಂತಹ ದೇಶ. ಜನರೆಲ್ಲರೂ ಕೂಡ ಜನರಲ್ ನಾಲೆಡ್ಜನ್ನು ತುಂಬ ಬೆಳೆಸ್ಕೊಂಡಿದ್ದಾರೆ. ಓದಿರುವಂತಹ ಗಂಡು ಮಕ್ಕಳಿಗೆ ನಾವು ನಮ್ಮ ಮಗಳನ್ನ ಕೊಡ್ತಿದ್ದೀವಿ, ಒಳ್ಳೆ ಜಾಬಲ್ಲಿರುವಂತಹ ಮಗನಿಗೆ ಕೊಡ್ತಿದ್ದೀವಿ. ಅವನ ಹತ್ರ ದುಡ್ಡು, ಬಂಗ್ಲೆ, ಕಾರು ಎಲ್ಲನೂ ಕೂಡ ಇದೆ ಅಂತ ಹೇಳ್ಬಿಟ್ಟು ಹೆಣ್ಣೆತ್ತಿರೋ ತಂದೆ ತಾಯಿಯಂದಿರು ನನ್ನ ಮಗಳು ನನ್ನ ಮನೇಲಿ ಪಟ್ಟಂಗೆ ಕಷ್ಟನ ಹೋಗಿದ ಮನೇಲಿ ಪಡಬಾರ್ದು, ಆರಾಮಾಗಿ ನನ್ನ ಮಗಳು ಇರಬೇಕು ಅನ್ನುವಂತಹ ಒಂದೇ ಒಂದು ಆಸೆಗಾಗಿ ಬಲಿಯಾಗ್ತಾ ಇದ್ದಾರೆ. ಇಲ್ಲಿ ಮಗಳು ಮಾತ್ರ ಬಲಿಯಾಗ್ತಿರೋದಲ್ಲ, ಹೆತ್ತ ತಂದೆ ತಾಯಿ ಕೂಡ ಬಲಿಯಾಗ್ತಾ ಇದ್ದಾರೆ. 6 ತಿಂಗಳಲ್ಲೇ ಮನೆ ಸೊಸೆನ ಸಾಯಿಸಿ ನೇಣು ಹಾಕಿದಾರಲ್ಲ, ಎಂಥ ಮನುಷ್ಯರಿರಬಹುದು ಇವರು. ಪಾಪ ಆಕೆಯ ಹೆಸರು ಬಂದು ಶ್ವೇತಾ ಸಿಂಗ್ ಅಂತ ಹೇಳಿಬಿಟ್ಟು ತಂದೆ ತಾಯಿ ಕಷ್ಟಪಟ್ಟು ಸಾಲನೋ ಸೂಲನೋ ಮಾಡಿ ಮಗಳು ಮದುವೆಯನ್ನು ಕೂಡ ಅದ್ಧೂರಿಯಾಗಿ ಮಾಡಿಕೊಟ್ಟಿರ್ತಾರೆ. ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋದ್ಮೇಲೆ ಹೆಣ್ಮಕ್ಳು ಕೆಲಸ ಏನು, ಅವರು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರಬೇಕಾ ಅಥವಾ ಮನೆಯ ಜವಾಬ್ದಾರಿಯನ್ನು ತಗೋಬೇಕಾ, ಒಬ್ಬೊಬ್ಬರು ಮನೇಲಿ ಒಂದೊಂದು ರೀತಿಯಾಗಿ ಬಿಡಿ. ಆ ಹುಡುಗಿ ಪಾಪ ಎಲ್ಲದನ್ನು ನೋಡಿಕೊಂಡು ಆರಾಮವಾಗಿ ಇರ್ತಾಳೆ. ಈ ಗಂಡಿನ ಮನೆಯವರು ಅತ್ತೆ ಹಾಗೆ ಗಂಡ ಪ್ರತಿನಿತ್ಯ ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ನಿಮ್ಮಪ್ಪ ಕಾರ್ ಕೊಡ್ತೀನಿ ಅಂತ ಹೇಳಿದ್ರು, ಕಾರ್ ಕೊಟ್ಟಿಲ್ಲ. ಕಾರ್ ತೊಗೊಂಡು ಬಾ, ನಿಮ್ಮ ಮನೆಗೆ ಹೋಗಿ ಕಾರ್ ತೊಗೊಂಡು ಬಾ ಅಂತ ಹೇಳ್ಬಿಟ್ಟು ಹಿಂಸೆ ಕೊಡೋದಕ್ಕೆ ಶುರು ಮಾಡ್ತಾರೆ. ಆಕೆ ಕೂಡ 1 ದಿನ 2 ದಿನ 3 ದಿನ ಅಂತ ಸಹಿಸ್ಕೊಳ್ತಾ ಹೋಗ್ತಾಳೆ. ಎಷ್ಟು ದಿನ ಸಹಿಸ್ಕೊಳ್ಳೋದು? ಅವಳು ನಾನು ತರಲ್ಲ, ಅಪ್ಪ ಅಮ್ಮ ಸಾಲ ಸೂಲನೋ ಮಾಡಿ ಕಷ್ಟಪಟ್ಟು ನನ್ನ ಮದುವೆ ಮಾಡಿ ಕಳಿಸಿದ್ದಾರೆ, ಮತ್ತೆ ಈಗ ನಾನು ತವ್ರ ಮನೆ ಬಾಗಿಲಿಗೆ ಹೋಗಿ ಕೈ ಚಾಚಲ್ಲ ಅಂತ ಹೇಳಿದಾಳೆ. ಈಗ ಆ ಹುಡುಗಿ ಪಾಪ ಹೆಣವಾಗಿದ್ದಾಳೆ. ತಂದೆ ತಾಯಿ ಮನೆಯಿಂದ ಮದುಮಗಳಾಗಿ ಕಳಿಸ್ಕೊಟ್ಟಂತಹ ಮಗಳು ಈಗ ಹೆಣವಾಗಿ ಮನೆ ಸೇರಿದ್ದಾಳೆ. ಈಗ ಹೆಣ್ಣೆತ್ತಿರೋ ತಂದೆ ತಾಯಿಗೆ ಆರೋಪ ಏನಂತಂದರೆ, ಕಾರ್ ಇಸ್ಕೊಂಬ ಅಂತ ಟಾರ್ಚರ್ ತುಂಬ ದಿನದಿಂದ ಕೊಡ್ತಾ ಇದ್ದ. ಬಟ್ ನಮಗೂ ಕೂಡ ಅಷ್ಟೊಂದು ಅವನಿಗೆ ಕೊಡಿಸುವಷ್ಟು ಒಂದು ತಾಕತ್ತು ಕೂಡ ನಮ್ಮ ಹತ್ರ ಇರಲಿಲ್ಲ. ಮದುವೆನೇ ಅದ್ಧೂರಿಯಾಗಿ ಮಾಡಿಕೊಟ್ಟಿದ್ವಿ, ಈಗ ಕಾರ್ ಕೊಡ್ಸೋದಕ್ಕೆ ಆಗಿರಲಿಲ್ಲ. ಅವಳನ್ನ ಹೊಡೆದು ಬಡ್ದು ಸಾಯಿಸಿ ಆ ನಂತರ ನೇಣಿಗೆ ಹಾಕಿದ್ದಾರೆ. ಇದು ಕೊಲೆ, ಆತ್ಮಹತ್ಯೆ ಅಲ್ಲ ಅಂತ ಹೆಣ್ಣೆತ್ತಿರೋ ತಂದೆ ತಾಯಿಗಳು ಆರೋಪವನ್ನು ಮಾಡ್ತಿದ್ದಾರೆ. 6 ತಿಂಗಳಲ್ಲಿ ಇಷ್ಟೆಲ್ಲ ಆಗೋಗುತ್ತೆ ಅಂತಂದರೆ ಹೆಣ್ಮಕ್ಳು ಜೀವನ. ಇನ್ನು ಕೆಲವರು ಪಾಪ ಕಷ್ಟನೋ ಸುಖನೋ ಅಂತ ಹೇಳ್ಕೊಂಡು ಗಂಡನ ಮನೇಲಿ ಅನುಭವಿಸ್ತಾ ಇರ್ತಾರಲ್ಲ ಪ್ರತಿನಿತ್ಯ, ಅಂಥವ್ರ ಬಗ್ಗೆ ಏನು ಹೇಳೋದು? ನೋಡಿ, ಇವೆಲ್ಲರಿಗೂ ಒಂದು ಹೇಳುವಂತಹ ವಿಚಾರ ಏನಂತಂದರೆ, ಇದು ಎಲ್ಲ ಕಡೆ ಹೇಳ್ತಾ ಇರ್ತಾರೆ, ನಿಮಗೆಲ್ಲ ಏನೇ ಕಷ್ಟ ಆಗಲಿ ಏನೇ ಆಗಲಿ ನಿಮಗೆ ಇಷ್ಟ ಅಲ್ವಾ, ಬಂದ್ಬೇಡಿ ಆಚೆ. ಪ್ರಾಣವನ್ನು ಕಳ್ಕೊಳ್ಳುವಂಥದ್ದು ಅಥವಾ ಪ್ರಾಣವನ್ನು ಆಪೋಸಿಟ್ ಪರ್ಸನ್ಸಿಂದ ತೆಗೆಯುವಂಥದ್ದು ಯಾರಿಗೂ ಕೂಡ ಆ ಒಂದು ಅಧಿಕಾರ ಇಲ್ಲ. ಪಾಪ 2025ನೇ ವರ್ಷದಲ್ಲಿ ನವೆಂಬರ್ 22ನೇ ತಾರೀಕು ಭೂಪೇಂದ್ರ ಸಿಂಗ್ ಅನ್ನೋಂಥವನಿಗೆ ಈ ಶ್ವೇತಾ ಸಿಂಗ್ನ ಕೊಟ್ಟು ಮದುವೆಯನ್ನು ಮಾಡಿರ್ತಾರೆ. ಉಮೇಶ್ ಕುಮಾರ್ ಅಂತಂದರೆ ಅವರ ಅಪ್ಪ, ಹುಡುಗಿಯ ತಂದೆ ಉಮೇಶ್ ಕುಮಾರ್ ಸಿಂಗ್ ಅವರ ಪ್ರಕಾರ ಈಗ ಕೆಲವೇ ದಿನಗಳಲ್ಲಿ ನನ್ನ ಮಗಳಿಗೆ ಕಿರುಕುಳ ಕೊಡೋದಕ್ಕೆ ಶುರು ಮಾಡಿದರು. ಅಷ್ಟೇ ಅಲ್ಲ, ಶ್ವೇತಾಳ ಅತ್ತೆ ಏನಿದ್ದಾರೆ ಅವಳ ಸ್ವಂತ ಸಂಬಂಧಿಕರನ್ನೆಲ್ಲ ಸೇರಿಸ್ಕೊಂಡು ಅವಳನ್ನ ಪ್ರತಿನಿತ್ಯ ನಿಂದಿಸ್ತಾ ಇದ್ಲು. ಈ ಕೆಲವು ಅತ್ತೆದಿರು ಮಾಡೋ ಕೆಲಸ ಇದೆ. ಕೆಲವು ರಿಲೇಟಿವ್ಸ್ನೆಲ್ಲ ಸೇರಿಸ್ಕೊಂಡು ಇವಳ ಮನೇಲಿ ಕಾರ್ ಕೊಟ್ಟಿಲ್ಲ, ಇವಳ ಮನೇಲಿ ಗೋಲ್ಡ್ ಕೊಟ್ಟಿಲ್ಲ, ಇವಳು ಅಂಥದ್ದು ತಂದಿಲ್ಲ, ಇವಳು ಇಂಥದ್ದು ತಂದಿಲ್ಲ, ನನ್ನ ಮಗನಿಗೆ ಅಂಥ ವಧು ಸಿಗ್ತಿದ್ಲು, ಅವಳು ಡಾಕ್ಟ್ರ್ ಆಗಿರ್ತಿದ್ಲು, ಇಂಜಿನಿಯರ್ ಆಗಿರ್ತಿದ್ಲು, ಇಂಥವಳನ್ನ ನಾನು ನನ್ನ ಮನೆಗೆ ತಂದ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಈ ಥರ ಕಿರುಕುಳ ಒಂದಷ್ಟು ಮನೆಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ. ಪ್ರತಿದಿನ ನಡೀತಿರುವಂಥ ವಿಚಾರಗಳೇ ಇದೆ ಬಿಡಿ. ಪಾಪ ಪ್ರತಿನಿತ್ಯ ಹಿಂಸೆ ಕೊಟ್ಟರೆ 1 ದಿನ ತಡ್ಕೊತಾರೆ, 2 ದಿನ ತಂದ್ಕೊಡ್ತಾರೆ, ಮತ್ತು ತವ್ರ ಮನೇಲಿ ಹೇಳೋದಕ್ಕೆ ಶುರು ಮಾಡ್ತಾರೆ. ಹೇಳಿದ್ಮೇಲೆ ಇನ್ನೇನು, ಅಟ್ಲೀಸ್ಟ್ ತಂದೆ ತಾಯಿ ಆದವರು ಮಗಳು ಹೆಣ ನಮ್ಮ ಮನೆಗೆ ಬರೋದಕ್ಕಿಂತ ಮುಂಚೆ ಅಟ್ಲೀಸ್ಟ್ ಮಗಳನ್ನಾರು ಕರ್ಕೊಂಡು ಹೋಗೋಣ ಅಂತ ಅನ್ಕೋಬೇಕು. ಹೆಣ್ಣೆತ್ತಿರೋರಾಗಿರ್ಬಹುದು, ಗಂಡು ಮಕ್ಕಳು ಎತ್ತಿರೋ ತಂದೆ ತಾಯಿಗಳಾಗಿರ್ಬಹುದು. ಇತ್ತೀಚಿನ ದಿನಗಳಲ್ಲಿ ಕೊಲೆ ಅಥವಾ ಹೆಂಡತಿ ಮೇಲೆ ಅನುಮಾನ ಪಟ್ಟು ಸಾಯಿಸೋದಕ್ಕೆ ಇದೆಲ್ಲದಕ್ಕೂ ಕಾರಣ ಮೇಯ್ನ್ ಹೆಣ್ಣೆತ್ತಿರೋ ತಂದೆ ತಾಯಿಗಳು, ಗಂಡು ಎತ್ತಿರೋ ತಂದೆ ತಾಯಿಗಳು. ಸಿಂಪಲ್. ಮಗಳು ಹೆಣವಾಗಿ ಬರೋದಕ್ಕಿಂತ ಡಿವೋರ್ಸ್ ತೊಗೊಂಡು ಆಚೆ ಬರಲಿ ಅಂತ ಯೋಚನೆ ಯಾಕೆ ಮಾಡಬಾರ್ದು? ಅದೇ ಥರ ಗಂಡೆತ್ತಿರೋ ಅಂಥ ತಂದೆ ತಾಯಿಗಳು ಬಿಡು, ಅವ್ರ ಜೊತೆ ಭಾಳಕ್ಕೆ ಇಷ್ಟ ಇಲ್ಲ, ದಿನ ಟಾರ್ಚರು, ದಿನ ಇಬ್ರು ಗಂಡ ಹೆಂಡತಿ ಜಗಳ ಮಾಡ್ತಿದ್ದಾರೆ, ಇಬ್ರಿಗೂ ಒಂದಾಗಿ ಬಾಳ್ತೀವಿ ಅನ್ನೋ ಭರವಸೆನೇ ಇಬ್ರಿಗೂ ಇಲ್ಲ ಅಂತಂದಾಗ ತನ್ನ ಮಗನನ್ನು ವಾಪಸ್ ಯಾಕೆ ಕರ್ಕೊಂಡು ಹೋಗ್ಬಾರ್ದು? ಅದನ್ನೆಲ್ಲ ಬಿಟ್ಟು ಒಂದು ಪಾಪ ಹೆಣ್ಣು ಮಗಳನ್ನು ಕೊಂದು ಅವಳನ್ನ ನೇಣು ಹಾಕಿ ಇದು ಆತ್ಮಹತ್ಯೆ ಅಂತ ಬಿಂಬಿಸ್ತಾರಲ್ಲ, ಎಷ್ಟು ಮಟ್ಟಿಗೆ ಕೆಟ್ಟ ಮನಸ್ಥಿತಿ ಇರುವಂತಹ ವ್ಯಕ್ತಿಗಳಾಗಿರಬಹುದು ಇವರು. 6 ತಿಂಗಳಲ್ಲಿ ಇಂಥ ಒಂದು ಹೇಯ ಕೃತ್ಯ ಮಾಡಬಹುದಾ?
ಅಂದರೆ ಒಂದು ಜೀವಕ್ಕೆ ಬೆಲೆ ಇಲ್ಲದಂಗೆ ಆಗ್ಬಿಟ್ಟಿದೆ ಈಗಂತೂ. ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಸಾಕು, ನ್ಯೂಸ್ ಓಪನ್ ಮಾಡಿದ್ರೆ ಸಾಕು, ಕೊಲೆ, ಸುಲಿಗೆ, ದರೋಡೆ, ಅನುಮಾನದಿಂದ ಸಾಯಿಸ್ದ, ಟಿ ಶರ್ಟ್ ಹಾಕ್ಕೊಂಡಿದ್ದಕ್ಕೆ ಸಾಯಿಸ್ತಾ, ಸೀರೆ ಉಟ್ಕೊಂಡಿಲ್ಲ ಸಾಯಿಸ್ತಾ, ಚಿಕನ್ ಸಾಂಬಾರು ಮಾಡಿರಲಿಲ್ಲ ಸಾಯಿಸ್ತಾ, ಮನೆಯಿಂದ ವರದಕ್ಷಿಣೆ ತೊಗೊಂಡು ಬಂದಿರಲಿಲ್ಲ ಸಾಯಿಸ್ತಾ. ಪ್ರತಿನಿತ್ಯ ಇಂಥದ್ದೇ ಆದರೆ ಮುಂದಿನ ಜನ್ರೇಷನ್ನಲ್ಲಿ ಜನರು ಇದನ್ನೇ ಅಡಾಪ್ಟ್ ಮಾಡ್ಕೊತಾರೆ ಮಕ್ಕಳು. ಓಕೆ, ನನ್ನ ಹೆಂಡ್ತಿ ಹಿಂಗೆ ಮಾಡಿದ್ರೆ ನಾನು ಹೀಗೆ ಮಾಡಬೇಕು ಅಂತ ಅಂದ್ಕೊತಾರೆ ಹೊರತು ಬದುಕಬೇಕು, ಬಾಳಬೇಕು ಅನ್ನೋ ಸೆನ್ಸ್ ಕೂಡ ಯಾರಿಗೂ ಬರಲ್ಲ ಅಂತ ಅನ್ಸುತ್ತೆ. ಈಗ ತಂದೆ ಉಮೇಶ್ ಕುಮಾರ್ ಅವರು ಒಂದು ದೂರನ್ನು ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನಲ್ಲಿ. ಆ ಒಂದು ಪ್ರಕರಣ ಈಗ ದಾಖಲಾಗಿದೆ. ಕಾದು ನೋಡಬೇಕು. ಮೈದ್ನ ಅದ್ರ ಜೊತೆಗೆ ಶ್ವೇತಾಳ ಗಂಡ, ಅತ್ತೆ, ನಾದ್ನಿ ಹಾಗೆ ಎಲ್ಲರನ್ನೂ ಸೇರಿಸಿ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮೃತದೇಹ ಏನಿದೆ ಅದನ್ನು ಮರಣೋತ್ತರ ಪರೀಕ್ಷೆಗೂ ಕೂಡ ಕಳಿಸ್ಕೊಡಲಾಗಿದೆ. ಈ ವರದಿ ಬಂದ ನಂತರ ಏನಾಗಿದೆ ಅನ್ನುವಂಥ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಸೊ ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.